ಎಲ್ರಿಗೂ ನಮಸ್ಕಾರ. ತಲಕಾಡಿನ ಒಂದು ವಿಶೇಷ ಜಾಗ, ಒಂದು ಸೀಕ್ರೆಟ್ ಜಾಗದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೇಳ್ತೀರಾ, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಹೇಳ್ತಾರೆ. ಸೊ ಯಾರು ವಿಜಯನಗರದ ರಾಣಿ ಅಲವೇನಮ್ಮ ಮೈಸೂರು ಮಹಾರಾಜರಿಗೆ ಕೊಟ್ಟಂತಹ ಒಂದು ಶಾಪ. ಸೊ ಅಂತಹ ಒಂದು ಮಾಲಂಗಿ ಹತ್ರ ಇರುವಂತಹ ಈ ಒಂದು ಜಾಗ, ಸೊ ಏನು ನದಿ ಹರಿಯುತ್ತೆ ಈ ಜಾಗದಲ್ಲಿ, ಮಾಲಂಗಿ ಮಡುವಾಗಲಿ ಅಂದರೆ ಸುಳಿ ಬರಲಿ ಆ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಶಾಪ ಕೊಟ್ಟಿರ್ತಾರೆ. ಸೊ ಅಂಥದ್ದೇ ಒಂದು ಜಾಗ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತಡಿ ಮಾಲಂಗಿ ಕಡೆಯಿಂದ ಹೋಗುವಂಥ ರೋಡು. ತಡಿ ಮಾಲಂಗಿ ಆ ದೇವಸ್ಥಾನದ ಪಕ್ಕನೇ ಹೋಗ್ಬೇಕಾಗುತ್ತೆ. ಎಲ್ಲ ಸುತ್ತಲೂ ಭತ್ತ ಎಲ್ಲ ಬೆಳೆದಿದೆ. ಇದೇ ರೋಡಲ್ಲಿ ಹೋದರೆ ನದಿ ಕಡೆ ಹೋಗ್ಬೋದು. ಹಾಗಂತ ನೀರಿನ ಸುಳಿ ಇರೋ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇಲ್ಲ, ಬದಲಿಗೆ ಇಲ್ಲಿನ ರೈತರು, ಹಳ್ಳಿಯ ಜನ ಮತ್ತು ಮೀನುಗಾರರು, ಸ್ಥಳೀಯರು ಏನು ಬಳಕೆ ಮಾಡ್ತಾರೆ ಈ ಒಂದು ಜಾಗವನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ಅನೇಕ ಜನ ಹೋಗಿ ಬೇರೆ ಬೇರೆ ಕಾರಣಗಳಿಗೆ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಆ್ಯಂಡ್ ಈಜ್ಲಿಕ್ಕೂ ಕೂಡ ಸ್ಥಳೀಯರು ಹೋಗ್ತಾರೆ. ಅಂಥದ್ದೇ ಒಂದು ಜಾಗ. ಈಗ ನಾವು ತೋರಿಸಿರುವಂತಹ ಜಾಗದ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿ ಇದೆ, ತಾವು ನೋಡ್ಕೊಬೋದು. ಆ್ಯಂಡ್ ಮತ್ತೊಂದು ಇನ್ಫಾರ್ಮೇಷನ್ ಏನಂದರೆ, ಈ ಜಾಗದಲ್ಲಿ ಅಂದರೆ ಆಪೋಸಿಟ್ ಸೈಡಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳೆಲ್ಲ ಹೋಗಿ ಈಜಲಿಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸುಳಿಗೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಜಾಗರೂಕತೆಯಿಂದ ನೀವು ಆಳ ಎಲ್ಲಿದೆ ಅಲ್ಲಿಗೆ ಹೋಗಬಾರ್ದು. ದಡದಲ್ಲೇ ಸ್ನಾನ ಮಾಡಿ ದಡದಲ್ಲೇ ಈಜಾಡಿಕೊಂಡು ಬರೋದು ಉತ್ತಮ. ಯಾಕಂದರೆ ಆಪೋಸಿಟ್ ಸೈಡೇ ಆ ರೀತಿ ಇದೆ ಅಂದರೆ ಈ ಕಡೆ ನಿಮಗೆ ಹೋಗಲಿಕ್ಕೆ ಅಂತೂ ತುಂಬಾ ಇದಿರುತ್ತೆ. ಹಾಗಾಗಿ ಜಾಗರೂಕತೆಯಿಂದ ಹೋಗಿ. ಆ್ಯಂಡ್ ಮಳೆ ಬಂದಾಗ, ನೀರು ಹರಿದಾಗ ಇಲ್ಲಿ ಗಂಟೆ ಬಂದುಬಿಡುತ್ತೆ, ಈ ಜಾಗ ಎಲ್ಲ ಮುಚ್ಚೋಗ್ಬಿಡುತ್ತೆ, ಅಷ್ಟು ನೀರು ಬರುತ್ತಂತೆ ಈ ಜಾಗಕ್ಕೆ. ಸೊ ಅದೇ ಜಾಗದ ಮೂಲಕ ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೆ. ಅಂತೂ ಇಂತೂ ತಡಿ ಮಾಲಂಗಿ ಕಡೆಯಿಂದ ನಾವು ಒಳಗಡೆ ಎಂಟ್ರಿ ಆಗಿಬಿಟ್ರಿ. ಸೊ ಇದೇ ಜಾಗ ನೀರು ಒಳ ಹರಿವು ಹೆಚ್ಚಾದಾಗ ಇಲ್ಲಿ ತುಂಬೋಗ್ಬಿಡುತ್ತೆ, ನೀರು ತುಂಬಾ ಬರುತ್ತೆ. ಸೊ ಸ್ಥಳೀಯರ ಒಂದು ಪರಿಚಯ ಇದ್ದರೆ ಅವರಿಂದ ಅಷ್ಟೇ ನೀವು ಈ ಜಾಗಕ್ಕೆ ಹೋಗಿ. ಸಡನ್ನಾಗಿ ಏನಾದರೂ ನೀರು ಬಿಟ್ಟರೆ ಸೊ ಇಲ್ಲೆಲ್ಲ ತೊಂದರೆ ಆಗುತ್ತೆ, ಯಾಕಂದರೆ ತುಂಬ ನೀರು ಬರುತ್ತೆ ಈ ಜಾಗಕ್ಕೆಲ್ಲ. ಸೊ ಆ ಕಡೆ ಆದರೆ ನಿಮಗೆ ಗಾರ್ಡ್ಸ್ ಇರ್ತಾರೆ, ಅವರು ಸರಿಯಾದ ಇನ್ಫಾರ್ಮೇಷನ್ ಕೊಡ್ತಾರೆ, ಯಾವ ರೀತಿ ಸ್ನಾನ ಮಾಡಬೇಕು, ಏನು ಯಾವ ಕಡೆ ಹೋಗಬಾರ್ದು ಎಲ್ಲವನ್ನು ಅವರು ತಿಳಿಸ್ಕೊಡ್ತಾರೆ. ಈ ಕಡೆ ಯಾವುದೇ ಗಾರ್ಡ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಇದು ರೈತರಿಗೆ, ಈ ಕಡೆ ಇಲ್ಲಿನ ಸ್ಥಳೀಯರಿಗೆ ಬಳಕೆ ಆಗುವಂತಹ ಜಾಗ. ಸೊ ಇಲ್ಲಿ ಈಜಲಿಕ್ಕೆ ಆಗಲ್ಲ, ಈಗೇನು ನಾವು ತೋರಿಸ್ತಾ ಇದ್ದೀರಿ ಇಲ್ಲಿ ಈಜಲಿಕ್ಕೆ ಆಗಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಾವು ಈಜ್ಬೋದು, ಆದರೂ ಆಳ ಇರುವಂತಹ ಜಾಗಕ್ಕೆ ಹೋಗಲೇಬೇಡಿ. ಸೊ ಇಲ್ಲಿನ ಯಾರಾದರೂ ಸ್ಥಳೀಯರ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಈ ಜಾಗಕ್ಕೆ ಹೋಗಿ. ಸುಮ್ಮನೆ ಹೋಗಿ ತೊಂದರೆಗೆ ಸಿಕ್ಕಾಕೊಂಡು ಹೋಗ್ಬಿಟ್ರಿ. ಯಾಕಂದರೆ ಶಾಪ ಇರೋದು ನಿಮ್ಗೆ ಗೊತ್ತು, ಇಲ್ಲಿ ಅನೇಕ ಸುಳಿಗಳಿದೆ. ಮಾಲಂಗಿ ಮಡುವಾಗಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಕೊಟ್ಟಿರುವಂಥ ಶಾಪನೋ ಏನೋ, ತುಂಬ ಕಡೆ ಸುಳಿ ಇರುತ್ತೆ. ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಇದು ಒಂದು ಮಾಹಿತಿ ಅಷ್ಟೇ, ಈ ಕಡೆಯಿಂದ ಹೋಗ್ಬೋದು ಅಂತ. ಈ ಜಾಗದಲ್ಲಿ ತಾಂತ್ರಿಕರು ಬಂದು ಅನೇಕ ಪೂಜೆಗಳನ್ನು, ನದಿಯ ದಡದಲ್ಲೇ ಮಾಡುವಂತಹ ಅನೇಕ ಪೂಜೆಗಳನ್ನು ಇಲ್ಲಿ ಸಲ್ಲಿಸ್ತಾರೆ, ಇಲ್ಲಿ ಮಾಡಿ ಹೋಗ್ತಾರೆ. ನೋಡಿ, ನಾವು ಆ ಕಡೆಯಿಂದ ತೆಪ್ಪ ಸಿಕ್ಕಿದ್ರೆ ಹೋಗ್ಬಿಡೋಣ. ಆ ಕಡೆ ಪೂರ್ತಿ ನೀರು, ಆ ಕಡೆ ಸಿಕ್ಕಾಪಟ್ಟೆ ಜನನೂ ಅವ್ರೆ. ನಾವು ಸುಮ್ಮನೆ ಹಾಗೆ ಈ ಕಡೆ ನೋಡೋಣ, ಈ ಸೈಡಲ್ಲಿ ಹೆಂಗಿದೆ ಅಂತ. ತಡಿ ಮಾಲಂಗಿ ಕಡೆಯಿಂದ ಬರ್ತಾ ಇದ್ದೀವಿ. ನೀರು ಹರಿತಾ ಇದೆ. ವಾ, ಇದು ನೋಡು ನಾನು. ಇಲ್ಲಿ ಚೆನ್ನಾಗಿದೆ ನೀರು ನೋಡ್ಲಿಕ್ಕೆ ಎಲ್ಲ. ನನ್ನ ಮಗಳು ಆಡಕ್ಕಂತ ಬಂದು ಮಲಗ್ಬಿಟ್ಟು ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಈಗ. ತಾನು ಮರಿ ಆ ಕಡೆ ಜನ ನೋಡಿ ಎಲ್ಲ ಆ ಕಡೆ ಆಡ್ತಾ ಇದ್ದಾರೆ. ಸೊ ಈ ಹಳ್ಳಿ ಜನ ಮಾತ್ರ, ಇಲ್ಲಿ ಲೋಕಲ್ಸ್ ಮಾತ್ರ ಇಲ್ಲಿ ಈ ಕಡೆ ಬರ್ತಾರೆ. ಸೊ ಅಲ್ಲಿ ಜನದಲ್ಲಿ ಕಷ್ಟ ನಮಗೆ. ಸೊ ಈ ಕಡೆ ಆರಾಮಿರುತ್ತೆ ಆಡಲಿಕ್ಕೆ. ಸೊ ಇಲ್ಲೆಲ್ಲ ಆಡ್ಬೋದು. ಸೊ ನೋಡಿ ನೀರೆಲ್ಲ ಹೇಗಿದೆ ಇಲ್ಲಿ ಆಡಲಿಕ್ಕೆ ಅಂತ. ಕಪ್ಪೆ ಚಿಪ್ಪು ಎಲ್ಲ ಆ ಕಡೆ ಸಿಗೋದೇ ಇಲ್ಲ, ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ನೀರು ಹೆಂಗಿದೆ, ಓ ಅಂತಾರೆ. ಓಯ್ ಹೋಗಲ್ಲಿ ನಿಂತ್ಕೋಗಿ ಫೋಟೋ ತೆಗಿತೀನಿ ನಿಂದು, ಹೋಗು.
ನಿನ್ ಬ್ಯಾಗ್ ಇಟ್ಬಿಟ್ಟು ಹೋಗಿ ಆ ಕಡೆ. ಮುಂದೆ ಹೋಗ್ತಾ 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 ನೀರು ಜಾಸ್ತಿ. ಇಲ್ಲೊಂದು ತೆಪ್ಪ ಕೂಡ ಮುಚ್ಚಾಕೊಂಡ್ಬಿಟ್ಟಿದೆ. ತಾನು ಎದ್ಬಿಟ್ಲು ನೀರು ನೋಡಿ. ಏಯ್ ತಾನು ಇಲ್ಲಿ 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 ಬಟ್ಟೆ ಬೀಜಕ್ಕೂ ಕುಣಿ ಕುಣಿ. ಶರ್ಟ್ ಬೇಕು, ಇರ್ಲಿ ಬಿಡ ಹಂಗೆ ಬಟ್ಟೆ. ಏ ಎಲ್ಲ ಜನ ಅಲ್ಲಿದ್ದಾರೆ, ಅಲ್ಲೆಲ್ಲ ಆಡಕ್ಕಾಗಲ್ಲ ಮನೆ. ಇಲ್ಲಿ ನೋಡಿ ಹೆಂಗೈತೆ. ಏ ಆಡು ಆಡು ಆಡು. ಕುಚ 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 ಜಿಯದಲ್ಲಿ ಕುಚ ಜಿಯದಲ್ಲಿ ಕುಚ. ಬಾ ಸೀದಾ ಆ ಕಡೆ ಹೋಗ್ಬೇಡ, ಇಲ್ಲೇ ಜಿಯಾ ಜಿಯಾ ಜಿಯಾ. ಏ ಆಡು 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 ಕುಚ. ಏ ಕಪ್ಪೆ ಚಿಪ್ಪು ನೋಡು, ಕಪ್ಪೆ ಚಿಪ್ಪು. ಜಾಗ ಚೆನ್ನಾಗಿದೆ, ಹೇಳರು ಕೇಳರು ಯಾರೂ ಇಲ್ಲ ಅಂತ ನೀರಿನ ಒಳಕ್ಕೆ ಹೋಗಬೇಡಿ. ಮತ್ತು ಅಲ್ಲೊಂದು ತೆಪ್ಪ ಬಿದ್ದಿದೆ, ನಾನು ಹೇಳ್ತಾ ಇದ್ದೆ, ಆ ಜಾಗಕ್ಕೆ ಹೋಗಿ ಆ ತೆಪ್ಪವನ್ನು ಕೂಡ ಎತ್ತಲಿಕ್ಕೆ ಹೋಗಬೇಡಿ. ಏಕೆಂದರೆ ಒಂದಷ್ಟು ತಂತ್ರವಿದ್ಯೆಗಳು ಈ ಜಾಗದಲ್ಲಿ ನಡೆದಿರ್ತದೆ, ಮಾಡಿರ್ತಾರೆ, ದೂರದಲ್ಲಿ ಇದ್ದಾರೆ ಅವರು. ಸೊ ನಾವು ಆ ಕಡೆ ಹೋಗಿ ನೋಡು ಕೂಡ ಬಂದಿದ್ದೆ ನಾನು, ಏನು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ತಂತ್ರವಿದ್ಯೆಗಳೆಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿ ಏನಾದರೂ ಹಾಕಿರ್ತಾರೆ, ಅಥವಾ ತೆಪ್ಪದಲ್ಲಿ ಹಾವುಗಳೇನಾದರೂ ಸೇರ್ಕೊಂಡಿದ್ರೆ, ಅಥವಾ ಏನೋ ಮಕರಿ ಇಕ್ರಿ ಎಲ್ಲ ಅಲ್ಲಿ ಕೆಳಗಡೆ ಬಿದ್ದಿರ್ತದಲ್ಲ, ಅದರಲ್ಲಿ ಏನಾದರೂ ಹಾವುಗಳು ಹುಳಗಳು ಸೇರ್ಕೊಂಡಿದ್ರೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಅಂಥವನ್ನೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ಹೋದರೆ ಇಲ್ಲಿ ಸೊ ದೂರದಿಂದನೇ ಎಂಜಾಯ್ ಮಾಡಿಕೊಂಡು ಬಂದ್ಬಿಡಿ. ಇಲ್ಲ ಅಂದರೆ ನೀವು ಆ ಕಡೆನೇ ಎಂಜಾಯ್ ಮಾಡೋದು ಬೆಟರು. ಆ ಕಡೆ ನಿಮಗೆ ಒಂದು ರಕ್ಷಣೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಒಂದು ಮಾಹಿತಿ ಅಷ್ಟೇ. ಸೊ ಏನು ರೈತರು ಇಲ್ಲಿನ ಲೋಕಲ್ಸು ಯಾವ ರೀತಿ ಇಲ್ಲಿ ಬಳಕೆ ಮಾಡ್ಕೊತಾರೆ, ಸುಮ್ಮನೆ ಒಂದು ಮಾಹಿತಿಗಷ್ಟೇ ನಾನು ತಿಳಿಸಿದ್ದೇನೆ. ಸ್ವಲ್ಪ ಹೊತ್ತಿಗೆ ಅಷ್ಟೇ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ಪೂಜೆ ಮಾಡ್ತಾಯಿದ್ರು, ದೇವರ ಪೂಜೆ, ದರ್ಗೆ ದೊಡ್ಡವ್ರದ್ದು ಪೂಜೆ ನಡೀತಾ ಇತ್ತು. ನಾನು ಆ ವಿಡಿಯೋನ ತೆಗಲಿಲ್ಲ, ಯಾಕಂದರೆ ಅವ್ರಿಗೆ ಸುಮ್ಮನೆ ಅವ್ರ ಪರ್ಮಿಷನ್ ಇಲ್ದಿರ ಸುಮ್ಮನೆ ಯಾಕೆ ತೆಗೆಯೋದು, ಮತ್ತು ಇಲ್ಲಿ ನಾವು ಹೊಸದಲ್ವ ಜಾಗ, ಅವೆಲ್ಲ ಬೇಡ ಅಂತ ತೆಗೆದಿಲ್ಲ. ಆ್ಯಂಡ್ ಇಲ್ಲಿ ದರ್ಗೆ ದೊಡ್ಡವರು ಸ್ನಾನ ಮಾಡಿದ ಜಾಗ, ಪವಿತ್ರ ಕ್ಷೇತ್ರ ಅಂತ ಹೇಳಿ ಇಲ್ಲಿ ಬಂದು ಒಂದಷ್ಟು ಪೂಜೆಗಳನ್ನು ಮಾಡ್ತಾರೆ. ಆ್ಯಂಡ್ ಕೆಲವರು ಯಾರೋ ಬಂದು ಕೋಳಿ ಬಲಿ ಕೂಡ ಎಲ್ಲ ಕೊಡೋದಂತೆ ಇಲ್ಲಿ, ಅದೆಲ್ಲ ಸ್ಟಾಪ್ ಮಾಡಿದಾರಂತೆ ಈಗ. ಮಾಡಿದ್ರು ಅದೇ ಅವರು ಹೇಳಿದ್ದು ನನಗೆ ಬಂದು ಸ್ಟಾಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರು. ಸೊ ಈ ಕಡೆ ತುಂಬ ಚೆನ್ನಾಗಿದೆ. ನನ್ನ ಮಗಳು ಎಲ್ಲ ಆಡಿದ್ಲು ಇಷ್ಟೊತ್ತು, ತುಂಬ ಹೊತ್ತು. ಅದ್ಭುತವಾಗಿದೆ ಜಾಗ. ಆ ಕಡೆ ಇರೋ ಜನ ಅನ್ಕೊಂತಾರೆ ನಾವು ಆ ಕಡೆ ಹೋಗಿದ್ರೆ ಚೆನ್ನಾಗಿರೋದೇನೋ ಅಂತ. ಬಟ್ ಹೇಳ್ಬೇಕಾದ್ರೆ ಆ ಕಡೆಯಿಂದ ಚೆನ್ನಾಗಿರ್ತದೆ, ಆ ಕಡೆ ಜನ ಇರ್ತಾರೆ. ಜನ ಇದ್ದ ಜಾಗದಲ್ಲಿ ಒಂಥರ ಖುಷಿಯಾಗಿ ಆಡ್ಬೋದು. ಇಲ್ಲಿ ನಾವು ಒಬ್ಬರೇ ಆಡ್ಬೋದು ಅಷ್ಟೇ. ಇಲ್ಲಿ ನನ್ನ ಮಗಳು ರೆಡಿ ಆಡ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ದಾವಳೆ. ನಿದ್ದೆ ಹೋಗ್ಬಿಟ್ಟಿದ್ಲು, ನೀರಾಗ ಗದ್ದಿದ ತಕ್ಷಣ ಇದು ಗೊತ್ತಾಗ್ಬಿಡ್ತಾವಳು ಎಲ್ಲೋ ಬಂದಿದ್ದೀನಿ ಅಂತ ಎದ್ಬಿಟ್ಲು. ಕಳಿಸ್ತೀನಿ. ಈಗ ಹೊಸದಾಗಿ ನೀರು ಬಿಟ್ಟಿರೋದ್ರಿಂದ ಇಲ್ಲಿ ಜಾಸ್ತಿ ಸ್ನಾನ ಮಾಡಬಾರ್ದು, ನೆಗಡಿ ಎಲ್ಲ ಬಂದ್ಬಿಡುತ್ತೆ ಅಂತಾರೆ. ಪರವಾಗಿಲ್ಲ, ಆದರೂ ನೋಡ್ಬೋದು ನೀವು, ಚೆನ್ನಾಗಿದೆ. ನಾವು ಸ್ವಲ್ಪ ಹೊತ್ತು ನಮ್ಮ ಮಗಳದ್ದು ಆಡಿದಾಳೆ ಅಷ್ಟೇ, ನಾವು ಆಡ್ಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಆಡೋಣ ಅಂತೇಳಿ ಸುಮ್ಮನೆ ಆಗಿದ್ದೀವಿ. ಆಯಿತು, ನಡಿ ಹೋಗೋಣ.